ಕ್ರೀಡಾ ಧ್ವಜವು ಮೊಳಗಲಿ ಮೊಳಗಲಿ ಗಡಿಯುದ್ದಕ್ಕೂ ಜಯಕಾರದ ಕ್ರೀಡಾ ಮಂತ್ರದಲ್ಲಿ ಹಾರಲಿ ಹಾರಲಿ ಮುಗಿಲೆತ್ತರ ಹಾರಲಿ ನಮ್ಮ ಶಾಲೆಯ ಕ್ರೀಡಾ ಧ್ವಜವು ಮೊಳಗಲಿ ಮೊಳಗಲಿ ಗಡಿಯುದ್ದಕ್ಕೂ ಜಯಕಾರದ ಕ್ರೀಡಾ ಮಂತ್ರದಲ್ಲಿ ಹಾರಲಿ 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 ಜಾತಿ ಭೇದವನ್ನು ಮರೆತು ಕ್ರೀಡಾ ಸ್ಫೂರ್ತಿಯನ್ನು ನೆನೆದು ಜಾತಿ ಭೇದವನ್ನು ಮರೆತು ಕ್ರೀಡಾ ಸ್ಫೂರ್ತಿಯನ್ನು ನೆನೆದು ಸಹಕಾರ ಸಮಾನತೆಯ ನಡುವೆ ಬಾಳ ಪುಟವನ್ನು ಮೊಟ್ಟ ಮೊದಲ ಸಂಸ್ಥೆಯಾಗಿ ಪೋಷಕರ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸಿದೆ. ಇದು ಸಂಸ್ಥೆಯ ಅಭೂತಪೂರ್ವವಾದಂತಹ ಬೆಳವಣಿಗೆಗೆ ಸಾಕ್ಷಿ ಎನ್ನುತ್ತಾ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪ್ರಕಾಶ್ ಆಚಾರ್ಯ ವಡ್ಡರ್ಸೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಸಚ್ಚಿದಾನಂದ ಅಡಿಗ ಶಾಲನ್ನು ಹೊದಿಸಿ ಘನವನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಚಿನ್ನ ಬಣ್ಣದಿಂದ ಕೂಡಿರುವಂತಹ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಕೊಡ್ಗೆ ಅಧ್ಯಕ್ಷರು ಕ್ಯಾಂಪ್ಕೋ ಮಂಗಳೂರು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಶಾಲೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ದಿನೇಶ್ ಯಡಿಯಾಲ್ ಅಗ್ರಿಕಲ್ಚರಿಸ್ಟ್ ಚಕ್ರ ಮೈದಾನ ಪ್ರಗತಿಪರ ಕೃಷಿಕರು ಇವರನ್ನು ಕೂಡ ತುಂಬು ಬೊಗಸೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಂತಹ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮನ್ನ ಸೇರಲಿದ್ದವರು ಶ್ರೀಯುತ ನವೀನ್ ಚಂದ್ರ ಶೆಟ್ಟಿ ರಿಟೈರ್ಡ್ ಹೆಡ್ ಮಾಸ್ಟರ್ ಹೆಂಗವಳ್ಳಿ ಹಾಗೂ ಶ್ರೀಯುತ ಶಿಥಿಲ್ ಶೆಟ್ಟಿ ಬ್ರಾಹ್ಮಿ ಗಣೇಶ್ ಅರ್ತ್ ಮೂವರ್ಸ್ ಹೆಂಗವಳ್ಳಿ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದ ನಮ್ಮ ಭುಜಕ್ಕೆ ಭುಜ ಕೊಟ್ಟು ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ಸಾಗಿ ನೆರವೇರಲು ನಮ್ಮೊಂದಿಗಿದ್ದಂತಹ ಎಲ್ಲ ಟೀಮ್ನ ಫ್ರಾಂಚೈಸಿಗಳು ಮಾಲಕರನ್ನ ತುಂಬು ಬೊಗಸೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಫ್ರಾಂಚೈಸಿ ಡ್ಯುಯಲ್ ಸ್ಟಾರ್ ಕ್ರಿಕೆಟರ್ಸ್ ಡ್ಯುಯಲ್ ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಮಾಸ್ ಬೈಲು ಇವರ ಒಂದು ಆಶ್ರಯದಲ್ಲಿ ಪೇರೆಂಟ್ಸ್ ಪ್ರೀಮಿಯರ್ ಲೀಗ್ ಅಂದರೆ ಮಕ್ಕಳ ಹೆತ್ತವರಿಗೆ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಈ ಶಾಲೆಯ ಮುಖ್ಯಸ್ಥರಾಗಿರುವಂಥ ಪ್ರಿನ್ಸಿಪಾಲ್ರ ಮಕ್ಕಳ ಒಂದು ಎಜುಕೇಷನ್ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ಶಾಲೆಯವರು ಅಥವಾ ಸ್ಕೂಲಿನವರು ಟೀಚರ್ಸ್ಗಳ ಎಷ್ಟು ಮಹತ್ವ ಇದೆಯೋ ಅವರು ಅವರ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಪೇರೆಂಟ್ಸ್ ಅವರ ತಲೆ ಮೇಲೆ ಇರ್ತದೆ. ಯಾಕಂದರೆ ಮೊದಲಿನ ಕಾಲದಲ್ಲಿ ಇರುವಂಥ ಸಿಸ್ಟಮ್ ಈಗ ಇಲ್ಲ. ಮೊದಲಿನ ಎಜುಕೇಶನ್ ಸಿಸ್ಟಮ್ನಲ್ಲಿ ಇರುವಂತಹ ಫ್ರೀಡಮ್ ಯಾವುದೇ ಅಧ್ಯಾಪಕರಿಗೆ ಇಲ್ಲ ಇವತ್ತು. ಗಣ್ಯರಾದಂತಹ ಶ್ರೀಯುತ ಶಿಥಿಲ್ ಶೆಟ್ಟಿ ಬ್ರಾಹ್ಮಿ ಗಣೇಶ್ ಅರ್ತ್ ಮೂವರ್ಸ್ ಹೆಂಗವಳ್ಳಿ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. I'm sure you all want to know what the prize is and how it looks like. Now I request Mr. Kishore Kumar Kodgi to reveal and showcase the prizes. Thank you, sir, for showcasing the prize. Now
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಈ ಶಾಲೆ ಮುಖ್ಯೋಪಾಧ್ಯಾಯರಾದ ಪ್ರಕಾಶಾಚಾರ್ಯವರೇ, ಉದ್ಘಾಟಿಸಿದ ಮಿತ್ರರಾದ ಪ್ರದೀಪ್ ಯಡಿಯಾಳ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ದಿನೇಶ್ ಯಡಿಯಾಳ್ರೆ, ನವೀನ್ ಚಂದ್ರ ಶೆಟ್ಟಿಯವರೇ, ಶೀತಲ್ ಶೆಟ್ಟಿಯವರೇ ಹಾಗೂ ಫ್ರಾಂಚೈಸಿನ ಎಲ್ಲ ಟೀಮ್ ಕ್ಯಾಪ್ಟನ್ಸ್, ಈ ಶಾಲೆಯ ವಿದ್ಯಾರ್ಥಿಯ ಪೋಷಕರೇ, ಈ ಅಮಾವಾಸ್ಯೆಯಲ್ಲಿ ತನ್ನ ಅಸ್ತಿತ್ವವನ್ನು, ತನ್ನ ಶಕ್ತಿಯನ್ನು, ಈ ಶಾಲೆಯ ವ್ಯವಸ್ಥೆಯನ್ನು ಈ ಭಾಗದ ಎಲ್ಲ ಪೇರೆಂಟ್ಸಿಗೆ ತಿಳುವಳಿಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಭಾಳ ವರ್ಷದಿಂದ ಮಾಡ್ತಾಯಿದೆ. ಬಹುಶಃ ನನಗೂ ಒಂದು ಸಣ್ಣ ಹೆಮ್ಮೆ ಇದೆ, ನನ್ನ ಮೊಮ್ಮಗನು ಈ ಶಾಲೆಯ ವಿದ್ಯಾರ್ಥಿ. ಯಾವಾಗಲೂ ಶಾಲೆಗೆ ಬಂದ ನಂತರ ಶಾಲೆಯ ಚಟುವಟಿಕೆಗಳ ಬಗ್ಗೆ ನಾನು ಮನೆಯಲ್ಲಿರುವಾಗ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳು ನಾವು ನಮ್ಮೊಂದಿಗೆ ಹಂಚಿಕೊಳ್ತಾನೆ. ಇವತ್ತೊಂದು ಈ ಕ್ರಿಕೆಟ್ ಮ್ಯಾಚ್ ಏನಿದೆ, ಇದರಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ. ನಮ್ಮ ಯಡಿಯಾಳ್ರು ಹೇಳಿದಾಗೆ ಪಾರ್ಟಿಸಿಪೇಷನ್ ಮುಖ್ಯ. ನಾವೆಲ್ಲ ರೋಟ್ರಿಯಲ್ಲಿದ್ದೇವೆ. ರೋಟ್ರಿಯಲ್ಲಿ ಕೆಲವು ಸಲ ಸಣ್ಣ ಪುಟ್ಟ ವಿಚಾರಗಳಿಗೆ ಬಹುಶಃ ಇಷ್ಟು ಪ್ರಾಯ ಆದರೂ ನಾವು ಜಗಳ ಮಾಡಲಿಕ್ಕೆ ಹೋಗ್ತೀವಿ. ಇದು ನಮಗೆ ಸ್ವಲ್ಪ ನಾಚಿಕೆಗೇಡಿನ ವಿಷಯ. ನಮ್ಮ ಸ್ವಲ್ಪ ದೊಡ್ಡದು ಮಾಡ್ಬೋದು. ಮಕ್ಕಳಿಗೂ ಸ್ವಲ್ಪ ಅವಕಾಶ ಹೆಚ್ಚು ಕೊಡುವಾಗ ಏನು ಮಾಡಬೇಕಂತ ತಾವು ಚಿಂತನೆ ಮಾಡಿ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಈ ಪೋಷಕರಿಗೂ ನಿಮಗೂ ಸಂಪರ್ಕ ಮತ್ತು ಸ್ನೇಹ ವಿಚಾರಗಳಲ್ಲಿ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾರ್ಥನೆಯಲ್ಲಿ ಒಂದು ಶಬ್ದ ಬಂತು, ಖುಷಿ ಆಯ್ತು ನನಗೆ. ಸಹಕಾರದ ವ್ಯವಸ್ಥೆಯಲ್ಲಿ ಪ್ರಾರ್ಥನೆಯಲ್ಲಿ ಕೇಳಿದರು ಮಕ್ಕಳು. ಕ್ಯಾಂಪ್ ಹೋದಂಥ ಸಂಸ್ಥೆ ಮಾನಂಜಿ ಅಂತ ಸಂಸ್ಥೆ, ಸಹಕಾರಿ ರಂಗದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಕ್ಯಾಂಪ್ ಅಂತೂ ದೇಶದ ಅತ್ಯಂತ ದೊಡ್ಡ ಸಹಕಾರಿ ಸಂಸ್ಥೆಯಾಗಿ ಇವತ್ತು ಅಮೂಲ್ ನಂತರದ ಸ್ಥಾನದಲ್ಲಿದೆ. ಆ ಸಂಸ್ಥೆಯ ಪರವಾಗಿ ನಿಮಗೆ ಗೌರವವನ್ನು ಸಲ್ಲಿಸ್ತಾ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ, ಈ ಮಕ್ಕಳಿಗೆ ಒಳ್ಳೆ ವಿದ್ಯಾರ್ಥಿಗೆ ಒಳ್ಳೆ ಉದ್ಘಾಟನಾ ಪಂದ್ಯದ ಕಟ್ಟುಮುಟ್ಟಿನ ಹಣಾಹಣಿ. ಎಸಗಾರಿಕೆಯಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ, ದಾಂಡಿಗಳ ಭಾಗದಲ್ಲಿ ನವೀನ್ ಚಂದ್ರ ಶೆಟ್ಟಿ ಅವರು, ದಾಂಡಿಗಳ ಭಾಗದಲ್ಲಿ ಹಳ್ಳಿಯ ರಿಕ್ಕಿ ಪಾಂಟೇನ್ ಎನ್ನುವಂತಹ ಒಂದು ಹೆಸರನ್ನ ಗಳಿಸಿದವರು. ಸಮಾಜ ಮನವಿ ತಮ್ಮ ಅಭಿಮಾನಿಗಳಿಂದ ಕೇಳಿಬರ್ತಾ ಇದೆ. ಆಗಲವಾದ ಎಸೆತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎರಡನೇ ಪಂದ್ಯ ಪ್ರಾರಂಭವಾಗ್ತಾ ಇದೆ. ವಾರಿಯರ್ಸ್ ವರ್ಸಸ್ ನೈಟ್ ರೈಡರ್ಸ್. ನಾಣ್ಯ ಚಿನ್ನಕ್ಕೆ ಎಲ್ಲ ಪೇರೆಂಟ್ಸ್ ವರ್ಗದ
ಈಗ ಎಲ್ಲ ನಾವು ಹೆಚ್ಚು ಮಾತಾಡಲ್ಲ, ತುಂಬಾ ದೂರದಿಂದ ಎಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ಬಂದಿದ್ರು. ನಾವಿಲ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇಕೊಂಡ್ರೆ ಅವ್ರಿಗೆ ತುಂಬಾ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಒಂದು ಶುಭಾಶಯ ಹೇಳ್ತಾ ನಮ್ಮ ಶಾಲೆಯಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಈ ಜಾಗದಲ್ಲಿ ಮಾಡ್ತಾರೆ ಅಂದ್ರೆ ನಮಗೆಲ್ಲ ಸಂತೋಷ ಸುದ್ದಿ. ಅದರಲ್ಲೂ ನನಗೆ ನನ್ನ ಮಗನ ಈ ಶಾಲೆ ಕಳಿಸೋಷ್ಟು ಖುಷಿ. ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ, ಇವತ್ತು ಡಿವೈನ್ ಸ್ಟಾರ್ ಶಾಲೆಯಲ್ಲಿ ವಿಶೇಷವಾಗಿ ಪೋಷಕರಿಗೆ ಕ್ರಿಕೆಟ್ ಮ್ಯಾಚನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿರತಕ್ಕಂಥ ಡಿವೈನ್ ಸ್ಟಾರ್ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ಕೂಡ ಇಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿನಿಗಳು ಶಾಲೆಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ಮಾಡಿ ಸಂಸ್ಥೆ ಉತ್ತರೋತ್ತರವಾದ ಅಭಿವೃದ್ಧಿ ಆಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ಈ ಮೂಲಕ ವಿನಂತಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕ್ರೀಡಾಳು ಪೋಷಕ ಮಿತ್ರರೇ, ನನ್ನ ಮುದ್ದು ಮಕ್ಕಳೇ, ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕ್ರೀಡೆಯನ್ನ ನಮ್ಮ ಶಾಲೆ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತದೆ. ಪೇರೆಂಟ್ಸ್ ಪ್ರೀಮಿಯರ್ ಲೀಗ್ ಎನ್ನುವಂತ ಏರ್ಪಡಿಸ್ತಾ ಇದ್ದೇವೆ. ಮಗ ಮತ್ತೆ ಮೊಮ್ಮಗ, ಅಜ್ಜ ಮತ್ತೆ ಅಜ್ಜಿಯರ ಪಾದವನ್ನ ತೊಳೆದು ಅವರಿಗೆ ಪೂಜೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆದು ಅವರಿಗೆ ಸಿಹಿ ತಿಂಡಿಯನ್ನ ತಿನ್ನಿಸುವ ಮೂಲಕವಾಗಿ ಅವರಿಗೆ ಫಲವಸ್ತುವನ್ನ ನೀಡುವ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆಯ ಹಬ್ಬಕ್ಕೆ ತಮ್ಮೆಲ್ಲರ ಇದೇ ರೀತಿಯ ತುಂಬು ಹೃದಯದ ಸಹಕಾರ ನಮಗೆ ಬೇಕಾಗ್ತದೆ. ಒಟ್ಟಲ್ಲಿ ಸೊಸೈಟಿ ಆಗಿರ್ಬೋದು ಅಥವಾ ಅಥರ್ವ ಸೌಹಾರ್ದ ಸೇವಾ ಸಹಕಾರ ಸಂಘ ಸಾಲಿಗ್ರಾಮ ಜೊತೆಯಲ್ಲಿ ನಮ್ಮ ಎಲ್ಲ ಪೋಷಕ ಮಿತ್ರರು, ದತ್ತಾಡಿ ನವೀನ್ ಚಂದ್ರ ಶೆಟ್ಟಿ ಅವರಾಗಿರ್ಬೋದು ಅಥವಾ ಮಲ್ನಾಡ್ ಕ್ಯಾಶ್ಯೂ ಇಂಡಸ್ಟ್ರೀಸ್ ನ ಪಾಲುದಾರರಾಗಿರ್ಬೋದು, ನಾಗರಾಜ್ ಶೆಟ್ಟರು ಮತ್ತೆ ನವೀನ್ ಚಂದ್ರ ಹೆಗ್ಡೆ ಅವರು, ಅವರೊಂದಿಗೆ ನಮ್ಮ ಎಲ್ಲ ಪೋಷಕ ಮಿತ್ರರು, ನಮ್ಮ ಕ್ರೀಡಾಭಿಮಾನಿಗಳಿಗೂ ಅನೇಕ ರೀತಿಯಲ್ಲಿ ಸಹಕಾರವನ್ನ ನೀಡಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕವಾಗಿ ಅರ್ಪಿಸಿಕೊಳ್ಳುತ್ತಾ, ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹೆಮ್ಮೆಯ ಪೋಷಕರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ದಿನೇಶ್ ಯಡಿಯಾಳ್, ಪ್ರಗತಿಪರ ಕೃಷಿಕರಿಗೂ ಶ್ರೀಯುತ ನವೀನ್ ಚಂದ್ರ ಶೆಟ್ಟಿ ಅವರಿಗೂ ಕೂಡ ಹಾಗೆ ನಮ್ಮ ಹೆಮ್ಮೆಯ ಪೋಷಕರು, ಯಾವುದೇ ಕೆಲಸ ಹೇಳಿ ನಾನು ರೆಡಿ ಎಂದು ಹೇಳ್ತಿರುವಂತಹ ನಮ್ಮ ಬೆನ್ನನ್ನ ಸದಾ ತಟ್ಟುತ್ತಾ ಬಂದಿರುವಂತಹ ಶ್ರೀಯುತ ಶಿಥಿಲ್ ಶೆಟ್ಟಿ ಹೆಂಗವಳ್ಳಿ, ಬ್ರಾಹ್ಮಿ ಗಣೇಶ ಅರ್ತ್ ಮೂವರ್ಸ್, ಇವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನ ಈ ಮೂಲಕವಾಗಿ ಸಮರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ 6 ತಂಡದ ಮಾಲೀಕರಾಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ, ಮಹಾಬಲೇಶ್ವರ ಕನ್ನಂತ, ಸುಯೋಗ್ ಹೆಗ್ಡೆ, ಜಕ್ರಿ ಅಹಮದ್ ಬೈಲು, ಪ್ರವೀಣ್ ಕುಮಾರ್ ಶೆಟ್ಟಿ, ಸುಕುಮಾರ್ ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಸುಬ್ರಹ್ಮಣ್ಯ, ಪ್ರಥಮ ಎಸ್ತ ಕೇಶವ ಮೇಯರ್ರಿಂದ ಚುಕ್ಕಿ ಎಸೆತ ಕ್ರಿಕೆಟರ್ಸ್ನ ವೈಡ್ ಎಂಬ ಮನವಿ ರದ್ದಾಗಿದೆ. 3ನೇ ಎಸ್ತಕ್ಕಾಗಿ ಬಲವಾದ ಮನವಿ ತಿರಸ್ಕಾರ. ಪ್ರಥಮ ಹುಟ್ಟುವ ನಷ್ಟ. ಆಟಗಾರ ಅಗಲವಾದ ಎಸೆತ, 1 ರನ್ನಿನ ಸೇರ್ಪಡೆ. ಈ ಮೂಲಕ ತಂಡದ ಮೊತ್ತ 16ಕ್ಕೆ ಏರ್ತಾ ಇದೆ. 2 ಹೊಂದರೆ ಇನ್ನಷ್ಟಕ್ಕೆ ತಂಡದ ಮೊತ್ತ 16. ಬಲವಾದ ಹೊಡೆತ, ಕ್ಷೇತ್ರಗಾರರನ್ನ ಚೆಂಡು ವಂಚಿಸಿದ್ರು. 4 ರನ್. ಅದ್ಭುತವಾದ ಕ್ಷೇತ್ರ ರಕ್ಷಣೆ.
3 ರನ್ನನ್ನ ತಡೆಯುವಲ್ಲಿ ಸಫಲರಾಗಿದ್ದಾರೆ ಚಾಲೆಂಜರ್ಸ್. ತಂಡಕ್ಕೆ 1 ರನ್ನಿನ ಸೇರ್ಪಡೆಯ ಮೂಲಕ ತಂಡದ ಮೊತ್ತ 19. ಅದ್ಭುತವಾದಂತಹ ಎಸ್ತಗಾರಿಕೆ. 2ನೇ ಓವರ್ನ ಪ್ರಥಮ ಎಸ್ತದಲ್ಲಿ ಯಾವುದೇ ಒಂದು ರನ್ನಿನ ಸೇರ್ಪಡೆ ಆಗ್ತಾ ಇಲ್ಲ. ಈ ಮೂಲಕ ತಂಡದ ಮೊತ್ತ 11ರಲ್ಲೇ ಸ್ಥಗಿತಗೊಳ್ತಾ ಇದೆ. ಪ್ರಥಮ ಎಸೆತ ಚುಕ್ಕಿ ಎಸೆತ, ದ್ವಿತೀಯ ಎಸೆತಕ್ಕಾಗಿ ಕಟ್ಟುಮುಟ್ಟಿನ ಆಟ, ಅದ್ಭುತವಾದಂತಹ ಪ್ರಥಮ ಹುದ್ದೆಯ ನಷ್ಟ. ಈ ಮೂಲಕ ಸುರೇಂದ್ರ ಕಾಮತ್ ಇವರ ಹುದ್ದೆಯ ಪತನವಾಗ್ತಾ ಇದೆ. ರನ್ನಿನ ಸೇರ್ಪಡೆ, ತಂಡದ ಮೊತ್ತ 2ಕ್ಕೆ ಏರಿಕೆ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 2. ಅಗಲವಾದ ಎಸೆತ, ತಂಡಕ್ಕೊಂದು ರನ್ನಿನ ಸೇರ್ಪಡೆ, ತಂಡದ ಮೊತ್ತ 3. 18ರ ಮುಂದೆ 20ರ ಗುರಿ. ರಕ್ಷಕ ಗಲಿಬಿಲಿ, ನಾಲ್ಕು. ತಂಡದ ಮೊತ್ತ 8ಕ್ಕೆ ಏರಿಕೆ ಆಗ್ತಾ ಇದೆ. ಚೆಂಡುಗಳಿಗೆ 12 ಓಟಗಳ ಅವಶ್ಯಕತೆ. ಚಚ್ಚಿದ್ದಾರೆ ಒಂದು ಬೌಂಡ್ರಿ. ಈ ಮೂಲಕ 11ರ ಮುಂದೆ 8ರ ಗುರಿಗೆ ಪ್ರೆಷರ್ ಇಳಿತಾ ಇದೆ. ನಾಲ್ಕರ ಪ್ರಯತ್ನ 4. ತಂಡದ ಮೊತ್ತ 19ಕ್ಕೆ ಏರಿಕೆ ಆಗ್ತಾ ಇದೆ. ನೋ ಬಾಲ್. ಅಂಪೈರ್ ನೋ ಬಾಲ್. ತಂಡದ ಮೊತ್ತ 20ಕ್ಕೆ ಏರಿಕೆ ಆಗ್ತಾ ಇದೆ. 3ರ ಗುರಿ. ನಾಲ್ಕು. ಈ ಮೂಲಕ ಲೆಜೆಂಡ್ಸ್ ರಕ್ಷಕರನ್ನ ವಂಚಿಸಿದಂತಹ ಚೆಂಡು ಗೂಟ ರಕ್ಷಕನ ಕೈಯಿಂದ ನೇರವಾಗಿ ಬೌಂಡ್ರಿ ಹತ್ರ ಜಿಗುರು 4 ರನ್ನ ತಂದುಕೊಟ್ಟಿದೆ. ಆಟಗಾರ ಚುಕ್ಕಿಯ ಮೇಲೆ ಚುಕ್ಕಿ ಇಡ್ತಾ ಇದ್ದಾರೆ. ಹಾಕಿದಂತಹ ಸುಯೋಗ ತಂಡದ ಕಪ್ತಾನ. ಕೇವಲ 1 4 ಕೊಟ್ಟಿದ್ರು ಅಷ್ಟೇ. ಓಟಕ್ಕೆ ಮನ ಮಾಡ್ತಾ ಇದ್ದಾರೆ ಜಾಗ ವಾರಸ್ ಪರವಾಗಿ. ತಗೊಂಡು ಮತ್ತೆ ಹೊಡೆತ ಕೂಡ ಆಗೋದು ಚೇತರಿಸಿ ಕೂಡ ಹೇಳಕ್ಕೆ ಮನವಿ ಆಮೇಲೆ ಪೊಲೀಸ್ ಐತೆ ಮತ್ತೆ ಶಾಲೆ ಕೂಡ ಹಾಗೆ ಅದೇ ವಾದ ಕೂಡ
ವೈಟ್ ಬುಕ್ ಎತ್ತರವಾಗಿ ಖಾತೆ ಓಪನ್ ಆಗ್ತಾ ಇದೆ. ಮೊತ್ತ 2ಕ್ಕೆ ಏರಿಕೆ ಆಗ್ತಾ ಇದೆ. ರನ್ಔಟ್ ಬಂದ್ರೆ ಹಾಗೆ ರನ್ಔಟ್ ಕೂಡ ರನ್ಔಟ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಮೊತ್ತ 21. ಹಿತವಾದ ಶ್ರೀಕಾಂತ್ ಶೆಟ್ಟಿ ಗುಂಡಾಳ ಮೊದಲ ಹೆಸರು ಬೌಂಡರಿ ಬಿಟ್ಟುಕೊಟ್ರು. ವೈಡ್ ಮುಖಾಂತರವಾಗಿ ಆಗ್ತಾ ಇದೆ. ಕೊನೆ ಓವರ್ನಲ್ಲಿ 5 ರನ್ ಬಿಟ್ಟುಕೊಟ್ರು ಶ್ರೀಕಾಂತ್ ಶೆಟ್ಟಿ. ಒಂದಕ್ಕೆ ಮಾತ್ರ ಬಿಟ್ಟುಕೊಟ್ರು. ಎತ್ತಗಾರಿಕೆಯಲ್ಲಿ ಚೌಡೇಶ ಎರಡು ತಂಡಗಳು ಫೈನಲ್ಗೆ ತೇರ್ಗಡೆಗೊಂಡ ಹಾಗೆ ಸಹಾಯಕ ಶಿಕ್ಷಕರು ಸಮಯ 4:53. ಹೋಗುದಲ್ಲ ಉತ್ತಮ ಕ್ಷೇತ್ರ ಕೂಡ ಮೊದಲ ಹೋಟೆಲ್ ಪತನವಾಗ್ತಾ ಇದೆ. ತಂಡದ ಆಧಾರ ಸ್ತಂಭ ಎಸ್ ನಡಿಗ ತಮ್ಮ ಹೋತಮದ ಎಸೆತ ಮತ್ತು ಚುಕ್ಕಿ ಎಸೆತ ಮಾತ್ರ ಅಂಕಾಂಶ ಪಟ್ಟಿ ಸೇರ್ತಾ ಇದೆ. ಕೊನೆ 2 ಎಸೆತ ಬಾಕಿ ಇರ್ತದೆ. ನಿಯಮದ ಉಲ್ಲಂಘನೆ, ಮತ್ತೊಂದು ಹುದ್ದರಿ, ಉತ್ತಮದ ಹೊಡೆತ, ಮತ್ತೆ ಒಂದೊಡ್ಡಿ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ಚೆಂಡು ಚುಕ್ಕೆ ಮಾತ್ರ ಅಂಕಾಂಶ ಪಟ್ಟಿ ಸೇರ್ತಾ ಇದ್ದಾನೆ. ಮತ್ತ 26. ಬೌಂಡರಿ ಶಾರ್ಟ್ ಆಗಿ ಬಿದ್ದಂತ ಚೆನ್ನ ಬೌಂಡರಿ ಆಗ್ತಾ ಇದ್ರು ಸುಧಾಕರ್. ತಳಬತ್ತ 30ಕ್ಕೆ ಏರಿಕೆ. ಮತ್ತೆ ಮಾತ್ರ ಹ್ಯಾಟ್ರಿಕ್ ಬೌಂಡರಿ. ಮೊತ್ತ 38. ಮೊದಲ ಇನ್ನಿಂಗ್ಸ್ ಕೊನೆಯ 2 ಎಸೆತ ಬಾಕಿ ಇರ್ತದೆ. ಉತ್ತಮ ಕ್ಷೇತ್ರ ರಕ್ಷಣೆ ಒಂದಕ್ಕೆ ಮಾತ್ರ ಅಂಕಾಂಶ ಪಟ್ಟಿ ಸೇರ್ತಾ ಇದ್ದಾರೆ. ಮೊತ್ತ 30. ಕೊನೆಯ ಇನ್ನಿಂಗ್ಸ್ ಮೊದಲ ಇನ್ನಿಂಗ್ಸ್
ಕೊನೆ ಒಂದು ಎಷ್ಟುತ್ತದೆ 1 ಗೋಲ್ ರಿಮೈನ್ 39 ಹೋರಾಟ ಮನವೇ ರನ್ಔಟ್ ಕೂಡ ಪಣದ ಮತ್ತು 40ಕ್ಕೆ ರೀಚ್ ಆಗ್ತಾ ಇದೆ. ಲಾಸ್ಟ್ ಫಿನಿಶರ್ ಮಿಸ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ಅತಿಥಿ ಗಣ್ಯರು ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಿನಿಕ್ಸಿಂಗ್ ಇವರಿಗೆ ಅಭಿನಂದನೆಗಳು. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಸುನಿಲ್ ಹೆಗಡೆ. ತನ್ನ ನೀಲ ಆಕಾರದಿಂದ ಸ್ಟಂಪ್ನ ಉದ್ದಕ್ಕೂ ಎಸೆತ ರಭಸದಲ್ಲೂ ಮಿಂಚಿನ ರಭಸ ಸುನಿಲ್ ಹೆಗಡೆ ಡ್ಯುಯಲ್ ಸ್ಟಾರ್ ಲೆಜೆಂಡ್ ಟೀಮ್ ನಿಂದ. ಬೆಸ್ಟ್ ಬ್ಯಾಟ್ಸ್ಮನ್ ವಿಶ್ವನಾಥ್ ಶೆಟ್ಟಿ ಟೂರ್ನಮೆಂಟ್ನ ಉದ್ದಕ್ಕೂ ಬೌಂಡರ್ಗಳ ಸುರಿಮಳೆಯನ್ನ ಸಾಧಿಸಿದಂತಹ ಸಾಧಕ ವಿಶ್ವನಾಥ್ ಶೆಟ್ಟಿ ಇವರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಡ್ಯುಯಲ್ ಸ್ಟಾರ್ ಕ್ರಿಕೆಟರ್ಸ್. One of the most important person, best all-rounder goes to SN Adiga. ಪ್ರತಿ ಮ್ಯಾಚಿನಲ್ಲೂ ತನ್ನದಾದಂತಹ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಬೌಲಿಂಗ್ ಬ್ಯಾಟಿಂಗ್ ಎರಡೂ ವಿಭಾಗದಲ್ಲೂ ತನ್ನನ್ನು ತಾನು ತೋರಿಕೊಂಡು ಈ ಟೂರ್ನಮೆಂಟಿನ ಹೆಮ್ಮೆಯ ವ್ಯಕ್ತಿಯಾಗಿ ನಿಂತವರು. ಇವರಿಗೆ ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದ್ದೇವೆ. ಇದೀಗ ಸಮಾಧಾನಕರ ಬಹುಮಾನ. ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮ ಟೀಮ್ ಅನ್ನ ಒಟ್ಟುಗೂಡಿಸಿ ಕ್ರೀಡಾಕೂಟವನ್ನ ಯಶಸ್ವಿಯಾಗಲು ನಿಂತಿರುವಂತಹ ಫ್ರಾಂಚೈಸಿಗಳು ಇವರನ್ನು ಕೂಡ ಅಭಿನಂದಿಸುವಂತ ಕ್ಷಣ. ಮೊದಲ ಟೀಮ್ ಸುಭಾಷ್ ಚಂದ್ರ ಶೆಟ್ಟಿ ಡ್ಯುಯಲ್ ಸ್ಟಾರ್ ಕ್ರಿಕೆಟರ್ಸ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದು ಟೀಮ್ ಅನ್ನ ಹೊತ್ತು ಸರ್ವ ಆಟಗಾರರಿಗೆ ಅವಕಾಶವನ್ನು ನೀಡಿ ಈ ಒಂದು ಕ್ರೀಡಾಕೂಟಕ್ಕೆ ಯಶಸ್ವಿಗೆ ಕಾರಣರಾದವರು ನಿಮಗಿದು ಅಭಿನಂದನೆ ಸರ್. ನಮ್ಮ ಈ ಸಹಕಾರ ಈ ಸಂಸ್ಥೆ ಕೊನೆಯ ಉದ್ದಕ್ಕೂ ಕೇಳುತ್ತಾ ಇರುತ್ತದೆ. ಡ್ಯುಯಲ್ ಸ್ಟಾರ್ ವಾರಿಯರ್ಸ್ ತಂಡದ ಕಪ್ತಾನ ಜಕ್ರಿಯಾ ಅಮಾಸಬೈಲು. ವಾರಿಯರ್ಸ್ ನ ಯಾವುದೇ ವ್ಯಕ್ತಿ ಇದ್ರೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಬ್ದುಲ್ ರಹಮಾನ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಾಕಷ್ಟು 2 ತಿಂಗಳುಗಳ ಈ ಒಂದು ಪರಿಶ್ರಮ ಇಂದು ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಅಭಿನಂದನೆಗಳು ಸರ್. ಡ್ಯುಯಲ್ ಸ್ಟಾರ್ ಚಾಲೆಂಜರ್ಸ್ ಇದರ ಮಾಲಕರಾದಂತಹ ಶ್ರೀಯುತ ಮಹಾಬಲೇಶ್ವರ ಕನ್ನಂತ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮ ಭುಜ ನಮ್ಮ ಶಾಲೆಯ ಈ ಒಂದು ಕ್ರೀಡಾಕೂಟ ಯಶಸ್ವಿಗೆ ಕಾರಣವಾಯಿತು. ಟೂರ್ನಮೆಂಟಿನ ಥರ್ಡ್ ಪ್ರೈಸ್ ಗೋಸ್ ಟು ಡ್ಯುಯಲ್ ಸ್ಟಾರ್ ಚಾಲೆಂಜರ್ಸ್.
ಶ್ರೀಯುತ ಮಹಾಬಲೇಶ್ವರ್ ಕಣ್ಣನ್ ಇವರ ನಾಯಕತ್ವದಲ್ಲಿ ಡ್ಯುಯಲ್ ಸ್ಟಾರ್ ಚಾಲೆಂಜರ್ಸ್ 2ನೇ ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾ ಇದೆ. ಸರ್ವ ಆಟಗಾರರಿಂದ, ಸರ್ವ ಶಿಕ್ಷಣ ಅಭಿಮಾನಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಮಾಧಾನಕರ ಬಹುಮಾನ, ಹಾಗಾಗಿ ನಿಮಗೆ ಈ ಅಭಿನಂದನೆ, ಚಿಕ್ಕ ಅಭಿನಂದನೆ ಸರ್. ಡ್ಯುಯಲ್ ಸ್ಟಾರ್ ರಾಕರ್ಸ್ ಇದರ ನಾಯಕರು, ಮಾಲಕರು ಆದಂತಹ ವಿಭಾಗದ ಬಲಾಢ್ಯ ತಂಡ ಒಂದೊಮ್ಮೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪೋಷಕರ ಪಿಪಿಎಲ್ ಕ್ರೀಡಾಕೂಟ ನಡೆಸಿದ್ದೇ ಹೋದಾದಲ್ಲಿ ಫೈನಲ್ ಅಲ್ಲೂ ಗೆಲ್ಲಬಹುದಾದಂತಹ ಶಕ್ತಿ ಬಲಾಢ್ಯ ತಂಡ ಹಳೆಯ ಹುಲಿಯಾದಂತಹ ಅಭಿಧಾನದೊಂದಿಗೆ ಫೈನಲ್ ವರೆಗೂ ತಲುಪಿ ಕೊನೆಯ ಗೋಲಿನವರೆಗೂ ತಮ್ಮ ಶ್ರಮ ಪರಿಶ್ರಮವನ್ನ ಬಿಡದೆ ಹೋರಾಟ ಕೇಳಿದವರು. ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಾಲೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಈ ಸಹಕಾರ ಈ ಸಂಸ್ಥೆ ಸದಾ ಬಯಸುತ್ತಾ ಪೋಷಕ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಾಯಕರಾದಂತಹ ಸುಯೋಗ್ ಹೆಗಡೆ ಇವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತಾ ಕೊನೆಯ ಬಹುಮಾನ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ನಾಯಕರಾಗಿ ಕ್ರೀಡಾಕೂಟದ ಮೊದಲ ಪಂದ್ಯದಿಂದ ಕೊನೆಯ ಪಂದ್ಯದವರೆಗೂ, ಕೊನೆಯ ಎಸೆತದವರೆಗೂ ನಾಯಕತ್ವದ ಲಕ್ಷಣವನ್ನ ತೋರಿಸಿ ಮಿಂಚಿನ ಕಿರೀಟ ಲೆಜೆಂಡ್. ಕಪ್ಪು ಯಾರದ್ದು ಅಂತ ಕೇಳಿದ್ರೆ ಕಪ್ಪು ಯಾರದ್ದು? ಲೆಜೆಂಡ್ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ನಾಯಕತ್ವದ ಈ ಒಂದು ಜಯಬೇರಿ ಶ್ರೀಧರನ್ನು ಹಿಡಿದುಕೊಂಡು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ